ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಸ್ಟ್ರೀಟ್ ಫುಡ್ಗಳಲ್ಲಿ ಸಿಗುವಂತಹ ಆಲೂ ಟ್ವಿಸ್ಟರ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆದಷ್ಟು ದೊಡ್ಡದಾಗಿರೋ ಆಲೂಗಡ್ಡೆ ಮತ್ತು ಉದ್ದ ಇರಬೇಕು. ದಪ್ಪ ಇರೋ ಆಲೂಗಡ್ಡೆ ತೊಗೋಬೇಡಿ, ಹಾಗಾದರೆ ಟ್ವಿಸ್ಟರು ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆನ 1-2 ಸರಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಸಿಪ್ಪೆ ಎಲ್ಲ ತಗೊಂಬಿಡೋಣ. ಈಗ 3 ಸಿಪ್ಪೆ ಎಲ್ಲ ತೆಗೆದಿದ್ದಾಯಿತು. ನಂತರ ಆಲೂಗಡ್ಡೆಯನ್ನು ಟ್ವಿಸ್ಟ್ ಮಾಡ್ಕೊಳ್ಳೋಣ. ಈ ರೀತಿಯ ಸ್ಟಿಕ್ಕು ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ, ತೊಗೊಂಬನ್ನಿ. ಆಲೂ ಟ್ವಿಸ್ಟರ್ ಸ್ಟಿಕ್ ಅಂದ್ರೂ ಕೊಡ್ತಾರೆ ಶಾಪಲ್ಲಿ. ಈಗ ಇದನ್ನ ಆಲೂಗಡ್ಡೆನ ಟ್ವಿಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಒಂದು ಮಾಡಿದರೆ ನಂತರ ಈಸಿಯಾಗಿ ಗೊತ್ತಾಗುತ್ತೆ. ಆದಷ್ಟು ತೆಳುವಾದ ಸ್ಲೈಸಸ್ ಬರೋ ಹಾಗೆ ನೀಟಾಗಿ ಕಟ್ ಮಾಡ್ಕೊತಾ ಹೋಗಿ. ಆಗ ಟ್ವಿಸ್ಟರ್ ಚೆನ್ನಾಗಿ ಬರುತ್ತೆ, ತುಂಬ ಲೇಯರಾಗಿ ಕಾಣಿಸುತ್ತೆ. ನೋಡಿ ಹೇಗೆ ಬಂದಿದೆ ಅಂತ, ಈ ರೀತಿ ಕಾಣಿಸುತ್ತೆ. ಇದೇ ಥರ ಈಗ ಇನ್ನೊಂದನ್ನು ಮಾಡ್ಕೊಳ್ಳೋಣ. ಮೂರನ್ನು ಈಗ ಮಾಡಿಕೊಂಡಾಯಿತು. ಈಗ ಇದಕ್ಕೆ ಕೋಟಿಂಗ್ ಕೊಡೋಣ. ಇದಕ್ಕೀಗ 3 ಸ್ಪೂನ್ ಕಾರ್ನ್ ಫ್ಲೋರು, 2 ಸ್ಪೂನು ಮೈದಾ ಹಿಟ್ಟು ಮತ್ತು 1 ಸ್ಪೂನು ಅಕ್ಕಿ ಹಿಟ್ಟು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈಗ ತೋರಿಸಿದ್ನಲ್ಲ, ಈ ಸ್ಪೂನಲ್ಲೇ ಅಳತೆ ತೊಗೊಂಡಿರೋದು. ಖಾರ ನಿಮಗೆ ಎಷ್ಟು ಬೇಕೋ ಅದ್ರ ಮೇಲೆ ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಒಂದು ಸ್ವಲ್ಪನೂ ಇರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಷ್ಟು ತೆಳುವಾಗಿ ಇರಬೇಕು. ಆಗ ಆಲೂಗಡ್ಡೆಗೆ ಹಾಕಿದರೆ ಚೆನ್ನಾಗಿ ಅದು ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಇಷ್ಟೊಂದು ನೀರಾಗಿ ಮಾಡ್ಕೊಳ್ಳಿ. ಈಗ ಆಲೂಗಡ್ಡೆನೆಲ್ಲ ಒಂದು ದೊಡ್ಡ ಪ್ಲೇಟಿಗೆ ಇಟ್ಕೊಂಡು ನಂತರ ಈ ಹಿಟ್ಟನ್ನೆಲ್ಲ ಅದಕ್ಕೆ ಹಾಕೋಣ. ನೋಡಿ, ಈ ರೀತಿ ಎಲ್ಲ ಆಲೂಗಡ್ಡೆ ಸ್ಲೈಸ್ ಮಾಡಿರ್ತೀವಲ್ಲ, ಪ್ರತಿಯೊಂದಕ್ಕೂ ಚೆನ್ನಾಗಿ ಇಟ್ಟು ಅಂಟ್ಕೋಬೇಕು. ಆ ರೀತಿ ಪ್ರತಿಯೊಂದಕ್ಕೂ ಆಗೋ ಹಾಗೆ ಸ್ಪೂನ್ ಸಹಾಯದಿಂದ ನೀಟಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಕರಿಯೋದಕ್ಕೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕರಿಯೋದಕ್ಕೆ ಹಾಕೋಣ. ಈಗ ಎಣ್ಣೆ ಬಿಸಿ ಆಗಿದೆ, ಅದಕ್ಕೀಗ ಒಂದೊಂದಾಗೆ ಆ ಟ್ವಿಸ್ಟರ್ನ ಇಡ್ತಾ ಹೋಗೋಣ. ಇದು ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಾಗಿ ತಾಳ್ಮೆಯಿಂದ ನಿಧಾನವಾಗಿ ಅದನ್ನು ಟ್ವಿಸ್ಟ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ನಾನು ಹಾಕಿದ ಅಳತೆಗೇ ಹಿಟ್ಟನ್ನು ತೊಗೊಂಡು ನೀವು ಮನೇಲಿ ಮಾಡಿ ನೋಡಿ. ಇಷ್ಟೇ ಕ್ರಿಸ್ಪಿಯಾಗಿ ಗರಿಯಾಗಿಯೇ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈಗ ಇದು 2 ಕಡೆನೂ ಫ್ರೈ ಮಾಡಿದ್ದೀವಿ. ಈಗ ಇದು ಗರಿಯಾಗಿ ರೆಡಿಯಾಗಿದೆ. ಈಗ ಇದನ್ನ ತೆಗೆದುಬಿಡೋಣ. ನೋಡಿ, ಈಗ ಯಾವ ಥರ ಕಾಣ್ತಾ ಇದೆ,
ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸ್ಟ್ರೀಟ್ ಫುಡ್ಗಳಲ್ಲಿ ಕಲ್ಲರ್ ಮಿಕ್ಸ್ ಮಾಡೋದ್ರಿಂದ ಅಲ್ಲಿ ತುಂಬ ರೆಡ್ಡಾಗಿ ಕಾಣಿಸ್ತಾ ಇರ್ತವೆ. ಮನೇಲಿ ಮಾಡ್ತಿರ್ತೀವಲ್ವ, ಆರ್ಗ್ಯಾನಿಕ್ಕಾಗಿ ಎಲ್ಲನೂ ಯೂಸ್ ಮಾಡ್ತೀವಿ, ಹಂಗಾಗಿ ಅಷ್ಟೊಂದು ಕಲ್ಲರ್ ಕಾಣಲ್ಲ. ಆದರೆ ಹೆಲ್ತಿಗೆ ಮನೆಗೆ ಮಾಡ್ಕೊಂಡು ತಿನ್ನೋದೇ ಒಳ್ಳೆಯದು. ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ನೋಡಿ ಹೇಗೆ ಬಂದಿದೆ ಅಂತ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಮೇಲ್ಗಡೆ. ಹಾಗೆ ಸ್ವಲ್ಪ ಖಾರದ ಪುಡಿ ಮತ್ತು ಮನೇಲಿ ಏನಾದರೂ ಚಾಟ್ ಮಸಾಲ ಅಥವಾ ಮ್ಯಾಗಿ ಮಸಾಲ ಏನಾದರೂ ಇದ್ದರೆ ಹಾಕ್ಕೊಳ್ಳಿ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮ್ಯಾಗಿ ಮಸಾಲ ಎಲ್ಲ ಹಾಕೋದ್ರಿಂದ. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದಕ್ಕೀಗ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊಳ್ಳೋಣ. ಟೊಮೊಟೊ ಕೆಚಪ್ ಹಾಕ್ಬಿಟ್ಟು ನನ್ನ ಮಕ್ಕಳಿಗೆ ಕೊಟ್ಟು ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಅವರೇ ಹೇಳ್ತಾರೆ ನೋಡಿ. ಇದೇ ಕಡೆ ಕೈ ಹಿಡ್ಕೊ. ಅದು ಇಲ್ಲಿ ಅದು ಇಲ್ಲಿ ಸೊಪ್ಪು. ತಿನ್ನ.